ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಕ್ಲಾಸ್ ರೂಮ್ಸ್ ಆ ಕಡೆ ಇತ್ತು. ಇಲ್ಲಿ ಎದುರುಗಡೆ ನಾವೆಲ್ಲ ತರಕಾರಿನ ಬೆಳೀತಾ ಇದ್ವಿ. ನಾನು ವಾಲಿಬಾಲ್ ಕಲ್ತಿರೋದು ಇದೇ ಪ್ಲೇಸ್ ಅಲ್ಲಿ. 1949ರಲ್ಲಿ ವಿವೇಕ ಪ್ರೌಢಶಾಲೆಯನ್ನ ಇಲ್ಲಿ ಪ್ರಾರಂಭಿಸಿ 99.6% ಬಂದಿರುವಂತದ್ದು ನಿಜಕ್ಕೂ ತುಂಬಾ ಖುಷಿಯಾದ ವಿಷಯ. ಆಧುನಿಕ ತಂತ್ರಜ್ಞಾನದ ಡಿಜಿಟಲ್ ವ್ಯವಸ್ಥೆಯಲ್ಲಿ ಪಾಠ ಮಾಡುವಂತ ಇಂಟರಾಕ್ಟಿವ್ ಬೋರ್ಡು ಇಲ್ಲಿ ಬರೆದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಯಲ್ಲಿ ಆಡಿಯೋ ವಿಜುವಲ್ ರೂಮ್ ಇದು ವ್ಯವಸ್ಥೆ ಕೂಡ ಇದೆ. ಅಲ್ಲಿ 4 ಗೋಡೆ ಒಳಗಡೆ ಮಾತ್ರ ಕಲಿಯೋದು ಶಿಕ್ಷಣ ಅಲ್ಲ, ಅದರಿಂದ ಹೊರಗಡೆ ಕೂಡ ಶಿಕ್ಷಣ ಬೇಕಾಗತ್ತೆ. ಮಳೆ ಹೊಡಿಲಿಲ್ಲ, ಅದು ಮಳೆ ಹೊಡೆದ್ರೆ ಅದು ಮರ ಸಾಯ್ತದೆ, ಅದಕ್ಕೆ ನಾವು ಇದರಲ್ಲಿ ತಂತಿಯಲ್ಲಿ ಕಟ್ಟಿದ್ದೇವೆ. ಮತ್ತೆ ಕ್ಯಾಕ್ಟಸ್ ಸಪರೇಟ್ ಆಗಿ ನೋಡೋ ಮುಂದೆ ಹೋಗುವ ಸರ್. ಇದೇನಾ ಕ್ಯಾಕ್ಟಸ್? ಇದರಲ್ಲಿ ಸಾಧಾರಣ 25 ರೀತಿಯ ಕ್ಯಾಕ್ಟೈಗಳು ಅಂದ್ರೆ ಬೇರೆ ಬೇರೆ ರೀತಿಯ ಕಳ್ಳಿ ಸಸಿಗಳಿದೆ. ನಾವು ಒಂದಂತ ಹೇಳಿದ್ರೆ ಇದು ಮೇಂಟೆನೆನ್ಸ್ ತುಂಬಾ ಕಷ್ಟ ಇಲ್ಲ, ಹೆಚ್ಚು ನೀರ್ ಹಾಕೋದು ಬೇಡ, ನೀರ್ ಹೆಚ್ಚಾದ್ರೂ ಕೊಳ್ತೋಗುತ್ತೆ, ಅದಕ್ಕೆ ನಾವು ಮಳೆಗಾಲದಲ್ಲಿ ತೊಂದರೆ ಆಗತ್ತೆ ಅಂತ ಈ ರೂಟ್ ಮಾಡಿರುವಂತ. ಇದು ಇಂಡಿಯನ್ ಕ್ಯಾಕ್ಟಸ್ ಇದೋನಾ ಅಥವಾ ಬೇರೆ ಕಡೆ? ಇಲ್ಲ, ಇಂಡಿಯಾದೇ, ಆದ್ರೆ ಬೇರೆ ಬೇರೆ ಕಡೆಯಿಂದ ನಾವು ಬಿಜಾಪುರದಿಂದ ಕೂಡ ತರಿಸಿದ್ದೇವೆ. ಅಲ್ಲಿ ಒಂದು ಇದರಿಂದ ಉದ್ಯಾನವನದಿಂದ ತರಿಸಿದ್ದೇವೆ. ತುಂಬಾ ನಾವು ಬೇರೆ ಬೇರೆ ರೀತಿಯ ನರ್ಸರಿಗೆ ಭೇಟಿ ನೀಡಿ ಅಲ್ಲಿಂದ ನಾವು ತಗೊಂಡು ಬಂದಿದ್ದೇವೆ. ನಾವು ವಿವೇಕ ವಿದ್ಯಾಸಂಸ್ಥೆ ಅಂತ ಕೇಳಿದ ಕೂಡಲೇ ಸಾಧಕರ ಲಿಸ್ಟ್ ತುಂಬಾನೇ ದೊಡ್ಡದು ಬರುತ್ತೆ. ನಿಜ, ತುಂಬಾ ಜನ ಸಾಧಕರು ಈ ಸಂಸ್ಥೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳಾಗಿ ಸಾಧನೆ ಮಾಡಿದವರು ಇದ್ದಾರೆ. ನೀವು ನೋಡಿರ್ಬೋದು, ಮೊನ್ನೆ ನಮ್ಮ HAL ಚೇರ್ಮನ್ ಮುಖ್ಯಸ್ಥರಾಗಿ ರವಿ ಕೋಟ ಅಂತ ಅವರು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗತ್ತೆ. ICICI ಬ್ಯಾಂಕ್ ಫೌಂಡರ್ ಚೇರ್ಮನ್ ನಮ್ಮ ಸಂಸ್ಥೆಯ ಹಿಂದಿನ ವಿದ್ಯಾರ್ಥಿ PV ಮಯ್ಯ ಅಂತ. ಮೊನ್ನೆ ನಮ್ಮ ಸಂಸ್ಥೆಗೆ ಶೀತಲ್ ಶೆಟ್ಟಿ ಅವರು ಬಂದಿದ್ರು. ಅವರೊಬ್ರು ಆಕ್ಟರ್ ಆಗಿದ್ರು, ಮತ್ತೆ ನಮ್ಮ ಟಿವಿಯಲ್ಲಿ ಕೂಡ ಆಂಕರ್ ಆಗಿ ಕೆಲಸ ಮಾಡಿದವರು. ಹಾಗೆ ಮಧುರ ಉಪಾಧ್ಯ ಅಂತ ಒರೇಕಲ್ ಅಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ವಸಂತ್ ಶೆಟ್ಟಿ ಅಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಹಾಗೆ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಕಮಿಷನರ್ ಆಗಿ ಮಂಗಳೂರಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ರು. ಇವರೆಲ್ಲ ನಮ್ಮ ಸಂಸ್ಥೆಯ ಹಿಂದಿನ ವಿದ್ಯಾರ್ಥಿಗಳು. ಹಾಗೆ ನೀವು ನೋಡಿರ್ಬೋದು, ನಾನು ಇದರಲ್ಲಿ ಚಾನಲ್ ಅಲ್ಲಿ ಕೂಡ ನೋಡಿದ್ದೇನೆ, CNN ಇದರಲ್ಲಿ ಹರಿಕೃಷ್ಣ ನಕ್ಷತ್ರಿ ಅಂತ ದೊಡ್ಡ ಸೈಂಟಿಸ್ಟ್ US ಅಲ್ಲಿ ಇದ್ದಾರೆ, ಅದ್ಭುತವಾದ ಸೈಂಟಿಸ್ಟ್. ಹಾಗೆ ಡಾಕ್ಟರ್ ಪ್ರಭಾವತಿ ಅಂತ ಇದ್ದಾರೆ, ತುಂಬಾ ಜನ ಇದ್ದಾರೆ. ಶೇಖರ್ ಹಾಸ್ಪಿಟಲ್ ಅಂತ ಒಬ್ರು, ವಿಷ್ಣುಮೂರ್ತಿ ಐತಾಳ್ ಅಂತ, ಹೀಗೆ ಹಲವಾರು ಅಚೀವರ್ಸ್ ನಮ್ಮ ಸಂಸ್ಥೆಯಲ್ಲಿ. ಬನ್ನಾಡಿ ನಾರಾಯಣ ಆಚಾರ್ ಅಂತ ಆವಾಗಲೇ ಹೇಳಿದ್ದೇನೆ, ಅವರು ONGC ಅಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ್ರು. ಕ್ರೀಡಾ ಕ್ಷೇತ್ರದಲ್ಲಿ ಹಾಗೆ ಚಂದನ್ ಮತ್ತು ಚೇತನ್ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್, ಅವರಿಗೆ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಓಕೆ. ಅಲ್ಲ, ನೀವು ಇಷ್ಟೆಲ್ಲ ಸಾಧಕರನ್ನ ಕೊಟ್ಟಿರ, ನಿಮ್ಗೆ ಹೇಗೆ ಅನ್ಸುತ್ತೆ? ಇನ್ ಕೇಸ್ ಅವರು ಒಂದ್ಸಲ ಶಾಲೆಗೆ ಬಂದಾಗ, ಇಲ್ಲಿನ ಕಾಲೇಜಿಗೆ ಬಂದಾಗ ಹೇಗೆ ಅನ್ಸುತ್ತೆ? ತುಂಬಾ ಜನ ಬಂದಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ. ಇಲ್ಲಿನ ಎನ್ವೈರನ್ಮೆಂಟ್ ಬದಲಾದ ಒಂದು ಚಿತ್ರಣ ನೋಡಿ ತುಂಬಾ ಖುಷಿಯನ್ನು ಪಟ್ಟಿದ್ದಾರೆ. ಅವರು ಹಿಂದಿನ ಜೀವನವನ್ನು ಮೆಲುಕು ಹಾಕಿದ್ದಾರೆ. ಈ ಸಂಸ್ಥೆ ಅನ್ನುವಂಥದ್ದು ಬರೀ ಪಾಠನ ಹೇಳಿಕೊಡ್ಲಿಲ್ಲ, ಜೀವನ ಪಾಠ ಹೇಳಿಕೊಟ್ಟಿದೆ. ಅದೇ ಹೇಳುವಂಥದ್ದು, ಇವಾಗ ಜೀವನ ಪಾಠ ಹೇಳಿಕೊಡುವ ಸಂಸ್ಥೆಗಳು ತುಂಬಾ ಕಡಿಮೆ ಆಗಿದೆ. ಅದನ್ನ ನಮ್ಮ ಸಂಸ್ಥೆ ಹೇಳಿಕೊಟ್ಟಿದೆ. ಅವರಿಗೆ ಬರೀ ಶಿಸ್ತು ಅಲ್ಲ, ಬರೀ ಶಿಕ್ಷಣ ಅಲ್ಲ, ಇದು ಎರಡು ಒಟ್ಟಿಗಿದ್ರೆ ಮಾತ್ರ ಒಂದು ನಾಣ್ಯಕ್ಕೆ ಹೇಗೆ ಬೆಲೆ ಬರುತ್ತೆ, ಅದೇ ರೀತಿ ಬೆಲೆ ಬರುತ್ತೆ. ನೀವು ಅವಾಗ ಹೇಳ್ತಾ ಇದ್ರಿ, ನಾವು ಸ್ಪೋರ್ಟ್ಸ್ಗೆ ಜಾಸ್ತಿ ಒತ್ತನ್ನ ನೀಡ್ತಾ ಇದ್ದೀವಿ ಅಂತ. ಆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಏನೆಲ್ಲ ಹೊಸತು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಸ್ಪೋರ್ಟ್ಸ್ ಅಲ್ಲಿ ನಮ್ದು ಇಂಡೋರ್ ಒಂದು ಗೇಮಿಗೆ ಒತ್ತು ನೀಡುವಂತದಕ್ಕೆ ಇಂಡೋರ್ ಒಂದು ವ್ಯವಸ್ಥೆ ಇದೆ. ಅದ್ರ ಜೊತೆಯಲ್ಲಿ ಜಿಮ್ ರೂಮ್ ಇದೆ, ಅದು ಕೂಡ ಹಿಂದಿನ ವಿದ್ಯಾರ್ಥಿಗಳೇ ಒಟ್ಟು ಸೇರಿ ಕೊಟ್ಟಿರುವಂತದ್ದು. ರಿಷಿರಾಜ್ ಅಂತ ಅವರು ಕೂಡ ಒಳ್ಳೆ ಪ್ಲೇಯರ್, ಅವರು ಮತ್ತೆ ಅವ್ರ ತಂಡ ಕೊಟ್ಟಿರುವಂತದ್ದು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಸರತ್ತನ್ನು ಮಾಡಿ ದೈಹಿಕ ದಾಢ್ಯತೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಪ್ರತಿನಿತ್ಯವೂ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಇರುತ್ತೆ. ಇದನ್ನ ತಯಾರಿಸುವಂತಹ ಕೊಠಡಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ.
ವಿಶೇಷ ಅಂತ ಹೇಳಿದ್ರೆ ಇಲ್ಲಿನ ಮಧ್ಯಾಹ್ನದ ಬಿಸಿಯೂಟ ಅನ್ನಪೂರ್ಣ ಊಟದ ವ್ಯವಸ್ಥೆ ಇರುತ್ತೆ. ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೂ ಕೂಡ ಇಲ್ಲಿ ಬಿಸಿಯೂಟ ತಯಾರಾಗುತ್ತೆ. ಹಾಗೇನೆ ಇದ್ರ ವಿಶೇಷತೆ ಅಂದ್ರೆ ನನಗೂ ಗೊತ್ತಿರೋ ಪ್ರಕಾರ ಇಲ್ಲಿ ಝೀರೋ ವೇಸ್ಟ್ ಮೇಂಟೈನ್ ಮಾಡ್ತೀರಾ ಅಂತ. ಹೇಗೆ ಸರ್ ಇಷ್ಟು ವಿದ್ಯಾರ್ಥಿಗಳಿಗೆ ಊಟ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಇಲ್ಲಿ ಸುಮಾರು 1500 1800 ವಿದ್ಯಾರ್ಥಿಗಳು ಮಧ್ಯಾಹ್ನ ಊಟವನ್ನ 2 ಪಾಳೆಯಲ್ಲಿ ಅಂದ್ರೆ 2 ಇದರಲ್ಲಿ ಮಾಡ್ತಾರೆ. ಹೈಸ್ಕೂಲ್ ಬೇರೆ, ನಮ್ಮ ಕಾಲೇಜ್ ಬೇರೆ. ಇದರಲ್ಲಿ ಬಾಯ್ಲರ್ ವ್ಯವಸ್ಥೆ ಇದೆ. ಬಾಯ್ಲರ್ ಇಂದ ಸ್ಟೀಮ್ ಬರುತ್ತೆ. ಸ್ಟೀಮ್ ಇದರಲ್ಲಿ ಅನ್ನ ಬೇಯ್ತದೆ. ಅದರ ಜೊತೆಯಲ್ಲಿ ಸಾರು ಮತ್ತೆ ಸಾಂಬಾರ್ ವ್ಯವಸ್ಥೆ ಇರುತ್ತೆ. ಇದರ ವೇಸ್ಟ್ ಎಲ್ಲ ಈ ಇದರಲ್ಲಿ ಹೋಗಿ ಹೊರಗಡೆ ಔಟ್ಲೆಟ್ ಇದೆ, ಅಲ್ಲಿ ಒಂದು ಟ್ಯಾಂಕ್ ಇದೆ. ಅದೊಂದು ತುಂಬಾ ಅದ್ಭುತವಾಗಿ ನಾವು ನಿರ್ಮಿಸಿದ್ದೇವೆ. ಅದರಲ್ಲಿ 3 ಪಾರ್ಟಿಷನ್ ಇರುತ್ತೆ. ಮೊದಲ ಪಾರ್ಟಿಷನ್ ಅಲ್ಲಿ ಈ ಕೆಲವು ಫ್ಲೋಟಿಂಗ್ ಎಲ್ಲ ಇದ್ರೆ ಅದರ ಔಟ್ಲೆಟ್ ಅನ್ನೋದು ಬೇಸ್ ಅಲ್ಲಿ ಇರುತ್ತೆ. ಅದರಿಂದ ಫ್ಲೋಟಿಂಗ್ ಎಲ್ಲ ಮೇಲ್ಗಡೆ ಉಳಿತದೆ. ಸ್ಲರೀಸ್ ಎಲ್ಲ ಇನ್ನೊಂದು ಪಾರ್ಟಿಷನ್ ಬರುತ್ತೆ. ಇದು ಈ ಪಾರ್ಟಿಷನ್ ಅಲ್ಲಿ ಔಟ್ಲೆಟ್ ಮೇಲ್ಗಡೆ ಇದೆ. ಆದ್ರಿಂದ ಆ ಸ್ಲರೀಸ್ ನೆಕ್ಸ್ಟ್ ಹೋಗುದಿಲ್ಲ, ನಾವು ಮತ್ತೆ ತೆಗಿಬೇಕಾಗತ್ತೆ. ಆ ಸೂಪರ್ ನೈಟೆಂಟ್ ಅಂತ ಹೇಳ್ತೇವೆ, ತಿಳಿ ನೀರು 3ನೇ ಪಾರ್ಟಿಷನ್ ಬರುತ್ತೆ. ಅದನ್ನ ನಾವು ಸಕ್ ಮಾಡಿ ನಮ್ಮ ತೋಟ, ಹಣ್ಣಿನ ತೋಟ ಇದೆ ಸುಮಾರು. ಆವಾಗ್ಲೇ ಹೇಳಿದ್ದೇನೆ, ಹಣ್ಣಿನ ತೋಟದ 70 ರೀತಿಯ 70 ಟೈಪ್ಸ್ ಆಫ್ ಫ್ರೂಟ್ ಈಲ್ಡಿಂಗ್ ಪ್ಲಾಂಟ್ ಇದೆ. ಅದಕ್ಕೆಲ್ಲ ನಾವು ಸಂಜೆ ಹೊತ್ತು ಬಿಡ್ತೇವೆ. ಅದರಿಂದ ಎಲ್ಲಿ ಕೂಡ ವೇಸ್ಟ್ ಆಗಲ್ಲ, ಎಲ್ಲಿ ಕೂಡ ವಾಸನೆ ಬರುವುದಿಲ್ಲ. ಅದನ್ನ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆದ್ರೂ ನಾವು ಮುತುವರ್ಜಿಯಿಂದ ಮಾಡ್ತಾ ಇದ್ದೇವೆ. ನೀವು ಈಗಲೇ ಹೇಳಿದ್ರಿ ಸುಮಾರು 70ಕ್ಕೂ ಅಧಿಕ ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ. ಅದಕ್ಕೆ ನಾವು ಈ ನೀರನ್ನ ವೇಸ್ಟ್ ಅನ್ನ ಅಲ್ಲಿಗೆ ಹಾಕ್ತಿವಿ ಅಂತ ಹೇಳಿದ್ರಿ. ಹೌದು, ನಮ್ಗೆ ಯಾಕೆ ಆ ಫ್ರೂಟ್ಸ್ ಎಲ್ಲೆಲ್ಲಿದೆ, ಏನೇನು ಗ್ಯಾರಂಟಿ ತೋರಿಸ್ತೇನೆ ಬನ್ನಿ. ಕಂಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಮೇಲ್ಗಡೆಯಿಂದ ಸೂಪರ್ ನೈಟ್ರೇಟ್ ಇದಕ್ಕೆ ಬರುತ್ತೆ. ಇದು ಫುಲ್ ಆಗತ್ತೆ. ಫುಲ್ ಆಗಿ ಇಲ್ಲಿಂದ ಸಕ್ ಮಾಡುದು, ಅಲ್ಲಿ ಅಲ್ಲ. ಅದೇ ಫುಲ್ಲು ಫ್ರೂಟ್ಸ್ ಗಿಡನ ಸರ್ ಇದು? ಸಾಧಾರಣ ಇದು ಬದಿಯಲ್ಲಿರುವ ಯಾವುದೇ ಒಂದು ವೇಸ್ಟ್ ಲ್ಯಾಂಡ್ ಅನ್ನು ಬಿಟ್ಟಿಲ್ಲ, ಎಲ್ಲವನ್ನ ಗಿಡ ನೆಟ್ಟಿದೆ. ಸಾಧಾರಣ ಒಂದು 200 ಮೀಟರ್ ದೂರದವರೆಗೆ ನೆಟ್ಟಿದ್ದೇವೆ. ಬನ್ನಿ ತೋರಿಸ್ತೇನೆ. ಇದೊಂದು ವಿದೇಶಿ ತಳಿ, ಎಕ್ಸೋಟಿಕ್. ಇದು ಅಚ್ಚ ಅಚ್ಚ ಅಂತ ಹೇಳಿದ್ ನೋಡಿ. ಇದೆಲ್ಲ ಕಾಯಿಗಳಿದೆ. ಇದು ಸಾಧಾರಣ ಸಿಟ್ರಸ್ ಫ್ರೂಟ್, ಕಿತ್ಲೆ ಹಣ್ಣೆ ರೀತಿಯಲ್ಲೇ ಇರುತ್ತೆ. ಅದು ಓಪನ್ ಮಾಡಿ ನೋಡಿ. ಅಯ್ಯೋ, ಫ್ರೂಟ್ಸ್. ವಿಟಮಿನ್ ಸಿ, ರಿಚ್ ಇನ್ ವಿಟಮಿನ್ ಸಿ. ಇದು ಸ್ವಲ್ಪ ಹುಳಿ ಇದೆ. ಮ್ಯಾಂಗೋಸ್ಟಿನ್ ಅಂತ. ಇದು ಮ್ಯಾಂಗೋಸ್ಟಿನ್ ಅಂತ. ಇದು ನಾಯಿ ಹಲ್ಸ್ ಅಂತ ಕರೀತಾರೆ. ಯಾವ ತರ ಇರುತ್ತೆ ಇದು ಫ್ರೂಟ್ಸ್? ಇದು ಒಂದ್ ಸ್ವಲ್ಪ ದೊಡ್ಡದು, ಮೀಡಿಯಂ ಸೈಜ್ ಇರುತ್ತೆ. ಅದು ಇನ್ನೂ ಫ್ರೂಟ್ ಆಗಿಲ್ಲ, ನೋಡ್ಬೇಕಷ್ಟೇ. ಕೆಲವೆಲ್ಲ ನಮ್ಗೆ ಇದುವರೆಗೂ ನೋಡದೇ ಇರುವಂತ ತಳಿಗಳನ್ನು ಕೂಡ ತಂದಿದ್ದೇವೆ. ಅದು ನಾವೇ ನೋಡ್ತಾ ಇರೋದು. ಅಲ್ಲಿ ಒಂದು ಮಿಲ್ಕ್ ಫ್ರೂಟ್ ಅಂತ ಇದೆ, ಭಾರಿ ಒಳ್ಳೆ ಆಗಿದೆ ಈ ಬಾರಿ ಹಣ್ಣು. ಒಂದು ಲೆದರ್ ಬಾಲ್ ಅಷ್ಟಿದೆ, ಬಟ್ ಹಣ್ಣು ಮಾತ್ರ ತುಂಬಾ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ಇದುವರೆಗೂ ನೋಡಿಲ್ಲ, ಅದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಕೆಲವು ಹಣ್ಣುಗಳನ್ನ, ಉದಾಹರಣೆಗೆ ಇಲ್ಲಿ ಸಿಂಗಾಪುರ ಮಾಣಿ ಅಂತ ಒಂದು ಹಲಸಿನ ಹಣ್ಣಿದೆ, ಒಂದು 13 ಹಣ್ಣಾಗಿದೆ ಚಿಕ್ಕ ಮರದಲ್ಲಿ. ಅದನ್ನ ನಾವು ಏಲಂ ಹಾಕಿ ಮಾರಿ ಅದನ್ನ ಹಣವನ್ನ ಶಾಲೆಗೆ, ಅಂದ್ರೆ ನಮ್ಮ ಸ್ಕೂಲಿಗೆ ಕೊಡ್ತಾ ಇದ್ದೇವೆ. ಇದು ಡ್ಯೂರಿಯನ್ ಅಂತ, ಮಲೇಷಿಯನ್ ತಳಿ. ಇದು ಹಲಸಿನ ಹಣ್ಣಾಗೆ ಆಗುತ್ತೆ. ಒಂದಂತ ಹೇಳಿದ್ರೆ ಅದು ಸ್ವಲ್ಪ ಓಪನ್ ಮಾಡಿದ್ರೆ ಒಂದು ಸ್ವಲ್ಪ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ನಾನು ಇದುವರೆಗೂ ನೋಡ್ಲಿಲ್ಲ. ಇದು ಮಲೇಷ್ಯಾದ ತಳಿ. ಇದು ನಮ್ಮ ಇದು ಫಿಗ್ಗು, ಅಂಜೂರ. ನೋಡಿ ನೀವು ಇದನ್ನ ಒಣಗಿದ್ಮೇಲೆ ಸಾವಿರಾರು ರೂಪಾಯಿ ಕೊಟ್ಟು ತಗೋಬೇಕು. ಅದನ್ನ ಪ್ರೊಸೆಸಿಂಗ್ ಇದೆ, ಅದು ತುಂಬಾನೇ ಪ್ರೊಸೆಸಿಂಗ್ ಇರುತ್ತೆ. ತದನಂತರದಲ್ಲಿ ಅದನ್ನ ಒಣಗಿಸ್ಬಿಟ್ಟು ಸೇಲ್ ಮಾಡ್ತಾರೆ. ತುಂಬಾನೇ ಕಾಸ್ಟ್ಲಿ ಇರುತ್ತೆ ಅಂಜೂರ. ಇದನ್ನು ಕೂಡ ಬೆಳೆದಿದ್ದಾರೆ ಇಲ್ಲಿ. ಬೇರೆ ಬೇರೆ ಫ್ರೂಟ್ಸ್ ತಳಿಗಳನ್ನ, ಕೇವಲ ಇಂಡಿಯನ್ ತಳಿ ಮಾತ್ರ ಅಲ್ಲ, ವಿದೇಶಿ ತಳಿಗಳನ್ನು ಕೂಡ ತರಿಸಿ ಇಲ್ಲಿ ಬೆಳೆಸಿ ಅದನ್ನ ಇನ್ ಕೇಸ್ ಸೇಲ್ ಮಾಡಿ ಮಕ್ಕಳಿಗೆ ಏನಾದ್ರು ಪ್ರಯೋಜನ ಆಗೋ ರೀತಿಯಲ್ಲಿ ಆ ಬಂದಂತಹ ಅಮೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಬೇರೆ ಬೇರೆ ಹಣ್ಣುಗಳನ್ನ ನಾನು ನೋಡ್ತಾ ಇದ್ದೀನಿ. ತಳಿಯ ಮಾವಿನ ಹಣ್ಣು ಇಲ್ಲಿ ಸಪೋಟ ಗಿಡ ಇದೆ ನೋಡಿ, ಇನ್ನ ಪ್ರಾಪರ್ ಆಗಿ ಆಗಿಲ್ಲ. ಸ್ಟಿಲ್
ಆಗ್ತಾ ನೋಡಿ, ಇದೆ. ಇಲ್ಲಿ ಒಂದು ಮಾವಿನ ಮರದಲ್ಲಿ 2 ರೀತಿಯ ಇದು ಇದೆ. ಒಂದು ಮಲ್ಲಿಕಾ ಮತ್ತೆ ಇನ್ನೊಂದು ಕಾಳಪ್ಪಾಡಿ ಅಂತ, ಅದು ಕಸಿ ಮಾಡಿ ಫಿಕ್ಸ್ ಮಾಡಿರುವಂತ. ಆಲ್ರೆಡಿ 2 ಹಣ್ಣು ಆಗಿದೆ. 2. ಇದು ಕೋಕೋ ಪ್ಲಮ್ ಅಂತ, ಇದು ಕೂಡ ಹೊಸ ತಳಿ, ನಾವು ಇದುವರೆಗೆ ನೋಡದೇ ಇರುವಂತದ್ದು ಕೋಕೋ ಪ್ಲಮ್ ಅಂತ. ಇದು ತಿನ್ಬೋದಾ ಇದು? ತಿನ್ಬೋದು. ಇಲ್ಲ, ಕೋಕೋ ಪ್ಲಮ್ ಅಂತ ಇದು. ಟೇಸ್ಟ್ ಹೆಂಗಿದೆ ನೋಡಿ. ಸ್ವಲ್ಪ ಸಪ್ಪೆ ಇದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾರೆ. ನಮ್ಮ ಕೆ ಬಿ ಅವರು ಕಡ್ದು ಬಿಸಾಕಿಬಿಟ್ಟು. ಇದು ಚಿಕ್ಕು ನೋಡಿ. ಇದೆಲ್ಲ ಹೋಯ್ತು. ಈಗ ಸಿಂಗಾಪುರ ಮಣ್ಣು ಒಳ್ಳೆ ತುಂಬ ಹಣ್ಣಾಗಿತ್ತು. ಮಲ್ಬಾರ್ ಚೆಸ್ಟ್ನಟ್. ಅಲ್ಲಿ ತಗೊಳ್ಳಿ ಸರ್. ನೋಡು, ಇದು ಶೇಪೆಕಾಯಿ ಅಂತಾರೆ. ಪೇರಳೆ ಪೇರಳೆ ಹಣ್ಣು, ಗವ್ವ, ಗುವಾವ. ಸಕಲಾಗಿದೆ ಟೇಸ್ಟ್. ನ್ಯಾಚುರಲ್ ಆಗಿ ಬೆಳೆಸಿರೋಕ್ಕೋಸ್ಕರ ತುಂಬಾನೇ ಟೇಸ್ಟಿ ಆಗಿದೆ. ನಿಜ ಒಳ್ಳೆ ಟೇಸ್ಟ್ ಇದೆ ಸರ್. ತುಂಬ ಇದೆ. ಇಲ್ಲ ನೋಡಿ, ತುಂಬ ಇದೆ. ನೋಡಿ ಅಲ್ಲಿ ಮೇಲೆ ನೋಡಿ, ಹೆವಿ ಸ್ವೀಟ್ ಇದೆ. ಮೇಲೆ ನೋಡಿ, ನಮ್ಮ ಫ್ರೂಟ್ ಗಾರ್ಡನ್. ನೋಡಿ, ಇಲ್ಲಿ ಇದ್ರ ಹೆಸರು ಅಬಿಯು ಅಂತ. ಅಬಿಯು ಅಂತ ಹೊಸ ತಳಿ ಇದು. ಬೆಳೀತಾ ಇದೆ. ಅದು ಹಿಪ್ಪನೇರಳೆ ಮಲ್ಬರಿ. ಇದು ಸ್ಯಾಂಟಾಲ್ ಅಂತ, ಚೀನಾದ ಫ್ರೂಟು. ಮುಸುಂಬಿ ಹಣ್ಣಿನ ರೀತಿಯಲ್ಲೇ ಇರುತ್ತೆ, ಅಷ್ಟು ದೊಡ್ಡದಿರುತ್ತೆ ಸೈಜ್. ಅದ್ರ ಟೇಸ್ಟ್ ಗೊತ್ತಿಲ್ಲ, ಇದುವರೆಗೂ ನಾವು ನೋಡಿಲ್ಲ, ಹೊರಗಡೆ ತಂದಿರುವಂಥದ್ದು ಸ್ಯಾಂಟಾಲ್ ಅಂತ. ಇದೆಲ್ಲ ಗಿಡಗಳು ಹಾಕಿ ಎಷ್ಟು ಟೈಮ್ ಆಗಿದೆ? ಒಂದು 3 ರಿಂದ 4 ವರ್ಷ ಆಯ್ತು. ಇಲ್ಲಿಂದ 200 ಮೀಟರ್ ವರೆಗೆ ಅಷ್ಟು ಉದ್ದದವರೆಗಿದೆ. ಸಾಧಾರಣ 70 ರೀತಿ ಇದೆ. ಹಲ್ಸೆಲ್ಲ 7-8 ಜಾತಿ ಇದೆ. ಹಲ್ಸು ಒಂದು ಅಂತ ವಿಧ ಅಂತ ತಿಳ್ಕೊಂಡ್ರೆ ಆ ರೀತಿಯ 70 ರೀತಿಯ ವಿಧದ ಹಣ್ಣುಗಳು ಇದೆ. ಇದೆಲ್ಲವೂ ಕೂಡ ಅನ್ನಪೂರ್ಣದಲ್ಲಿ ಆಗುವಂತಹ ವೇಸ್ಟ್ ವಾಟರ್ ನ ಬಿಡ್ತಾ ಇದ್ದೇವೆ. ಮತ್ತೆ ಕಾಂಪೋಸ್ಟ್ ಗುಂಡಿ ಇದೆ ಅಲ್ಲಿ. ಕಾಂಪೋಸ್ಟ್ ಗುಂಡಿಯಲ್ಲಿ ನಮ್ಮ ಇಲ್ಲಿಯ ದರ್ಲೆ ಇದರ ಎಲೆಗಳನ್ನೆಲ್ಲ ಹಾಕಿ ಕಾಂಪೋಸ್ಟ್ ಮಾಡ್ತೇವೆ. ವರ್ಷಕ್ಕೆ 1-2 ಬಾರಿ ನಾವು ಗೊಬ್ಬರ ಕೂಡ ಇದಕ್ಕೆ ಹಾಕ್ತೇವೆ. ಅದರಿಂದ ಎಲ್ಲಿ ಕೂಡ ಹೊರಗಡೆ ತರುವುದಿಲ್ಲ. ಇಲ್ಲಿ ವೇಸ್ಟ್ ಗಳನ್ನ ಇಲ್ಲಿ ರೀಸೈಕ್ಲಿಂಗ್ ಸಿಸ್ಟಮ್ ನಮ್ದು. ಇದೆಲ್ಲ ಫ್ರೂಟ್ಸ್ ನೆಟ್ಟಿದ್ದೀರಾ ಇಲ್ಲಿ ಪಕ್ಕದಲ್ಲಿ. ಒಂಥರ ಡಿಫ್ರೆಂಟ್ ಆಗಿರುವಂತಹ ಎನ್ವಿರಾನ್ಮೆಂಟ್ ಇದೆ. ಇದೇನು ಸ್ಪೆಷಾಲಿಟಿ ಸರ್? ಸರ್, ಆವಾಗಲೇ ಹೇಳಿದೆ, ಮಕ್ಕಳಿಗೆ ಕಲಿಕೆ ಪೂರಕವಾಗಿ ಇದು ಒಂದು ಸೈನ್ಸ್ ಪಾರ್ಕ್ ಅಂತ ಮಾಡಿದ್ದೇವೆ. ಇದರಲ್ಲಿ 33 ರೀತಿಯ ಐಟಮ್ಗಳನ್ನ ಹೊರಗಡೆ ಡಿಸ್ಪ್ಲೇ ಮಾಡಿದ್ದೇವೆ. ಇದರಲ್ಲಿ ಏನಂತ ಹೇಳಿದ್ರೆ ಪ್ರಯೋಗ ಮಾಡುವುದಲ್ಲ, ಪ್ರಯೋಗವನ್ನ ಅನುಭವಿಸುವಂತದ್ದು. ಅದರಲ್ಲೇ ಆಟ ಆಡಿ ಅದರ ಪ್ರಯೋಗವನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಇದರಲ್ಲಿ 32 ಫಿಸಿಕ್ಸ್ ಐಟಮ್ಗಳು, ಬೇರೆ ಬೇರೆ ಸನ್ನೆಗಳು ಅಂದ್ರೆ ಲಿವರ್ ಸಿಸ್ಟಮ್ಗಳು, ಬೇರೆ ಬೇರೆ ರೀತಿಯ ಫಿಸಿಕ್ಸ್ ಐಟಮ್ಗಳಿದೆ. ಅದ್ರ ಜೊತೆಯಲ್ಲಿ ಒಂದು ನಮ್ಮ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರೋದು. ಅದರಿಂದ ಇಲ್ಲಿ ಫಿಸಿಕ್ಸು ಕಲಿಬಹುದು, ಬಯಾಲಜಿ ಕಲಿಬಹುದು, ಎಲ್ಲ ನಮ್ಮ ಹಿಸ್ಟ್ರಿ ಕೂಡ ಇದೆ, ಎಲ್ಲ ಮ್ಯಾಪ್ಗಳಿದೆ, ಆವಾಗಲೇ ತೋರಿಸಿದ್ದೇನೆ. ಅದರಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಕಲಿಕೆಗೆ ಪೂರಕವಾದ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಇದು ಕ್ಯಾಪ್ಸ್ ಫೌಂಡೇಶನ್ ಬೆಂಗಳೂರು ಅವರು ಕೊಟ್ಟಿರುವಂತದ್ದು. ನಮ್ಮ ಸಂಸ್ಥೆಗೆ ಅವರು ಇಲ್ಲಿನ ಒಂದು ವ್ಯವಸ್ಥೆ ನೋಡಿ ತುಂಬಾ ಖುಷಿ ಪಟ್ಟು ಅವರು ಈ ವ್ಯವಸ್ಥೆನ ಮಕ್ಕಳಿಗೆ ಇನ್ನೊಂದು ಇರ್ಲಿ ಅಂತ ಮಾಡಿದ್ದಾರೆ. ನಾವು ಓದ್ತಾ ಇದ್ದಾಗ ಇದ್ದಿದ್ದಕ್ಕೂ ಇವಾಗ ಇಲ್ಲಿ ನೋಡ್ತಾ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಿಜ ನಿಜ. ಎಲ್ಲ ಪೂರಕವಾದ ಮಕ್ಕಳಿಗೆ ಕಲಿಕೆ ಪೂರಕವಾದ ವ್ಯವಸ್ಥೆಗಳ ಸಂಖ್ಯೆ ಹೆಚ್ಚಾಗಿದೆ ಇವಾಗ. ಆ ರೀತಿಯಲ್ಲಿ ಹೇಳುದಾದ್ರೆ ಮಕ್ಕಳು ತುಂಬಾ ಲಕ್ಕಿ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕನ್ನುವಂತ ಒಂದು ಅಭಿಲಾಷೆ ನಮ್ದಾಗಿರುತ್ತೆ. ನಿಜ.
ಬೇರೆ ಮೆಟಲಿಂದ ಮಾಡಿರುವಂಥದ್ದು, ಅದರ ಶಬ್ದ ಬೇರೆ ಬೇರೆ ರೀತಿ ಬರುತ್ತೆ. ಇದರ ಲೆಂತ್ ಹೆಚ್ಚು ಕಡಿಮೆ ಆದ್ದರಿಂದ ಇದರಿಂದ ಹೊರಡುವಂಥ ವೇವ್ಸ್ ಮತ್ತು ಸೌಂಡು ಒಂದೊಂದ್ರದ್ದು ಮೂಮೆಂಟು ಚೇಂಜಸ್ ಇದೆ. ಅದು ಮೂವ್ ಮಾಡಿದರೆ ಇದು ಮಾತ್ರ ಅದು ಫೋರ್ಸಿಂದ ಇದು ಮಾತ್ರ ರೆಡ್ ಮಾಡಿದರೆ ಇದು ಚಿಕ್ ಮೈಕ್ ಈಗ ನೀವು ನೋಡಿರೋದು ನಮ್ಮ ಶಾಲೆ, ನಮ್ಮ ಕಾಲೇಜು, ನಾನು ಓದಿರುವಂತಹ ಎನ್ವಿರಾನ್ಮೆಂಟ್ ತುಂಬಾನೇ ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳು ಕೂಡ ತುಂಬಾನೇ ಖುಷಿ ಕೊಡ್ತಾ ಇದೆ. ಯಾಕಂದ್ರೆ ಹಲವಾರು ಚೇಂಜಸ್ಗಳಾಗಿದೆ. ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ತುಂಬಾನೇ ಈಸಿಯಾಗಿ ಕಲಿಸುವುದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ನಾನು ಬಿಫೋರ್ ಹೇಳಿದ್ದೆ, ಇಲ್ಲಿ ಒಂತಹ ಸ್ಟ್ಯಾಚ್ಯೂ, ಅದನ್ನ ಹೊರಗಡೆ ಹಾಕಿದ್ದಾರೆ. ಈ ಒಂದು ಸ್ಟ್ಯಾಚ್ಯೂನೇ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್. ಯಾಕಂದ್ರೆ ಇಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಅದೆಷ್ಟೋ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದೇ ಒಂದು ರೀತಿಯಲ್ಲಿ ಹೆಮ್ಮೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಾನು ಕಲ್ತಿರೋ ಶಾಲೆ, ಹೆಮ್ಮೆ ಅಂತ ಹೇಳ್ಕೊತೀನಿ.